ಹಾಕಿದ್ದೀವಿ. ಸಾಕಿ ಸಲಗಿ ಹಾರೈಸಿ ಆಶೀರ್ವದಿಸಿ ನೀವಿಟ್ಟಿರೋ ನಂಬಿಕೆಗೆ ಚ್ಯುತಿ ಬಾರದಂತೆ ಇಡೀ ತಂಡ ನಡ್ಕೊಳ್ಳುತ್ತೆ. ನಿಮ್ಮ ವಿಶ್ವಾಸಕ್ಕೆ ಘಾಸಿ ಆಗದಂತೆ ನೋಡ್ಕೊಳ್ತೀವಿ. ತಪ್ಪಿದ್ರೆ ತಿದ್ದುಕೊಳ್ಳೋದಕ್ಕೂ ಕೂಡ ಈ ತಂಡ ರೆಡಿ ಇದೆ. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್. ಸುದ್ದಿ ಕಟ್ಟಿದೆ. ಕರ್ನಾಟಕಕ್ಕೆ ಹೊಸ ಸುದ್ದಿ ಸಂಸ್ಥೆ ಲೋಕಾರ್ಪಣೆ ಆಗ್ತಾ ಇದೆ. ನಾನು ಯಾವಾಗಲೂ ನೆನೆಸ್ಕೊಂಡಿದ್ದೀನಿ, ನಮ್ಮ ತಂದೆ ಅಪಹರಣ ಆದಾಗ ದಿನ ಬರೋರು 108 ದಿನ ಬರೋರು ಎಲ್ಲರೂ ಚಾನಲ್ ನೋಡಿ ಬಂದು ನಾವು ಕೇಳ್ತಾ ದಿನ ಬರ್ತಿರಲ್ಲ ಏನು ನ್ಯೂಸ್ ಸಿಗುತ್ತೆ. ಇಲ್ಲ ಸರ್, ಇದು ನ್ಯೂಸು ಮೊದಲನೇ ಪೇಜಿಂದ 2ನೇ ಪೇಜ್ಗೆ ಹೋಗ್ಬಾರ್ದು, ಆಮೇಲೆ ಕಾರ್ಯಾಚರಣೆ ಲೇಟ್ ಮಾಡಿಬಿಡ್ತಾರೆ, ಅವರು ಬರೋವರೆಗೂ ನಾವು ಮುಂದೆನೇ ಇಟ್ಕೊತೀವಿ ನ್ಯೂಸ್ ಅಂತ ನಮಗೆ ಸಹಾಯ ಮಾಡಿ ನಮ್ಮ ತಂದೆನ ಕೊಡಿಸ್ಕೊಟ್ಟು ಒಂದು ಮುಖ್ಯ ಪಾತ್ರ ವಹಿಸಿದ್ದೀವಿ ನಾವು. ಅದಕ್ಕೆ ನಮ್ಮ ಕುಟುಂಬ ಯಾವಾಗಲೂ ಜೀವನ ಇರುತ್ತೆ. ಹಾಗೆ ನಮ್ಮ ತಂದೆನ ಬರಮಾಡಿಕೊಂಡ್ರು ಇಂಡಸ್ಟ್ರಿಗೆ, ಶಿವಣ್ಣವ್ರನ್ನ ಬರಮಾಡಿಕೊಂಡ್ರು, ನನ್ನನ್ನು ಕರ್ಕೊಂಬಂದರು, ನನ್ನ ತಮ್ಮನ ಕರ್ಕೊಂಬಂದರು, ನನ್ನ ದೊಡ್ಡ ಮಗನ ಕರ್ಕೊಂಬಂದು, ಈಗ ನನ್ನ ಚಿಕ್ಕ ಮಗನ ಕರ್ಕೊಂಬಂದರು. ಎಲ್ಲಿಂದ ನಮ್ಮ ಕುಟುಂಬದ ಏನೇ ಕಷ್ಟ ಸುಖಗಳಿದೆ ನೀವು ಭಾಗಿಯಾಗಿರ್ತೀರ. ನಿಮಗೆ ನಮ್ಮ ಸಾಷ್ಟಾಂಗ ನಮಸ್ಕಾರ. ಈ ತಿಂಗಳು ತುಂಬ ಮಹತ್ವ ಇದೆ, ಭಾಳ ಇಂಪಾರ್ಟೆಂಟ್ ವಿಷಯಗಳಿವೆ. ಇದು ನಮ್ಮ ಕುಟುಂಬಕ್ಕೆ ತುಂಬ ಹತ್ತಿರ ಇದೆ. ಈ ತಿಂಗಳು 24 ನಮ್ಮ ತಂದೆಯವರ ಹುಟ್ಟಿದ್ದಿನ. 12ನೇ ತಾರೀಕು ಒಂದು ವ್ಯಕ್ತಿ ದೇಹ ಬಿಟ್ಟು ಶಕ್ತಿ ಆಗ್ತಾರೆ, ಅದು ನಮ್ಮ ತಂದೆಯವ್ರ ಪೂಜೆ ಆಗುತ್ತೆ. ಇದೇ ತಿಂಗಳು ಇವಾಗ ಏನೇನು ಬಂದಿದೆ ಇದೇ ಥರ ಅವ್ರು ಹುಟ್ಟಿದಾಗ ಬಂದಿತ್ತು. ಈ ತಿಂಗಳು ರಾಮನವಮಿ, ಹನುಮಾನ್ ಜಯಂತಿ ಎಲ್ಲ ಒಟ್ಟಿಗೆ ಬಂದು ಮಧ್ಯೆ ನಮ್ಮ ತಂದೆ ಹೋಗ್ತಾರೆ. 29 ಇದೇ ಥರ ಬಂದಿತ್ತು ತಿಂಗಳು. ಸೊ ಖಂಡಿತ ಈ ಟೈಮಲ್ಲಿ ನೀವು ಓಪನ್ ಮಾಡ್ತೀರಿ, ನಿಮ್ಮ ಚಾನಲ್ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಅಂತ ನನ್ನ ಭಾವನೆ. ನಾವು ಒಂದು ಕುಂತಿರೋ ಕಡೆ ನಿಮ್ಮ ನ್ಯೂಸ್ನ ತಲುಪಿಸ್ತೀರಾ, ನಮಗೆ ಸುಲಭವಾಗಿ ಕೇಳ್ಕೊತೀವಿ 2 ಕಿವಿಲಿ. ಬಟ್ ನಿಮ್ಮ ಶ್ರಮ ಇದೆಯಲ್ಲ, ನಿಮ್ಮ ಬುದ್ಧಿ ಇದೆಯಾ, ಎಷ್ಟು ಶ್ರಮ ಪಡುತ್ತೆ ಅಂತ ನಾನು ನೋಡಿದ್ದೀನಿ. ನಮ್ಮ ತಂದೆಯವರು ಕಾಲವಾದ ದಿನ ಒಂದು ಕಡೆ ನಾನು ಅಣ್ಣ ಅಪ್ಪ ಜೊತೆ ಹೋಗ್ತಾ ಇದ್ದೀವಿ, 2 ಕಡೆ ಗುಂಡು ನಮ್ಮಿಂದೇ ಹೋಗ್ತಾ ಇದ್ದೀವಿ. ಅಂಥ ಟೈಮಲ್ಲಿ ನೀವು ಬಂದು ಅದನ್ನು ಕವರ್ ಅಪ್ ಮಾಡಿ ಜನಗಳಿಗೆ ತೋರಿಸಿದ್ದೀರ. ಅದಾದರೆ ಮೂಲೆಯಲ್ಲಿ ಕುತ್ಕೊಂಡು ಜನ ನೋಡಿದ್ದಾರೆ ಅವತ್ತು. ಸೊ ಇದಕ್ಕೆ ನಾವು ಏನು ಹೇಳ್ಬೇಕು ಹೇಳಿ, ನಿಮ್ಮ ಕಷ್ಟಕ್ಕೆ ಫಲ ಸಿಕ್ಕೇ ಸಿಗುತ್ತೆ, ನಿಮ್ಗೆ ಒಳ್ಳೇದಾಗುತ್ತೆ, ಗ್ಯಾರಂಟಿ ಸಕ್ಸಸ್ ಇದೆ. ಇದು ನನ್ನ ಮಾತು. ನನ್ನ ತಂದೆ ಎಲ್ಲಿದ್ರು ಅವ್ರ ಆಶೀರ್ವಾದ ಇದ್ದೇ ಇರ್ತದೆ. ಎಲ್ಲರಿಗೂ ಒಳ್ಳೇದಾಗಲಿ. ನನ್ನನ್ನು ಕರೆಸಿ ಇಷ್ಟು ದೊಡ್ಡವ್ರ ಮುಂದೆ ನನ್ನನ್ನು ಕರೆಸಿದ್ದಕ್ಕೆ, ನನಗೆ ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಕ್ಕೆ ಆ್ಯಕ್ಚುಲಿ ನನಗೆ ಅದು ಅರ್ಹತೆ ಇಲ್ಲ. ನನ್ನ ಪ್ರೀತಿಯಿಂದ ಕರೆದಿದೆ, ಪ್ರೀತಿಯಿಂದ ನಿಮಗೆಲ್ಲ ಒಳ್ಳೇದನ್ನ ಬಯಸ್ಬಿಟ್ಟು ನಾನು ಮುಂದೆ ಹೋಗ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಮುಖ್ಯ ನಿಮ್ಮ ಚಾನಲ್ ಚೆನ್ನಾಗಿ ಬರಲಿ. ಕಷ್ಟದಿಂದ ಕೆಲಸ ಮಾಡಬೇಡಿ, ಇಷ್ಟಪಟ್ಟು ಕೆಲಸ ಮಾಡಿ ಅಂತ ನಮ್ಮ ತಂದೆ ಹೇಳ್ತಾರೆ. ಕಷ್ಟಪಡಬೇಕಂತ ನೀವು ಮೊದಲು ಇಷ್ಟಪಟ್ಟು ಕೆಲಸ ಮಾಡಿ. ನಿಮ್ಮ ಅಪ್ಪ ಮಾಡೋದು ಅದೇ ಅಂತ ಹೇಳೋದು. ನಾನು ನಿಮ್ಗೆ ಹೇಳ್ತೀನಿ, ಇಷ್ಟಪಟ್ಟು ಮಾಡಿ, ಜನ ಇಷ್ಟಪಟ್ಟು ನೋಡ್ತಾರೆ. ಎಲ್ರಿಗೂ ಒಳ್ಳೇದು. ವೆರಿ ಮಚ್. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದ್ರಿ ಮತ್ತೆ ನಮಗೆ ಸಪೋರ್ಟ್ ಮಾಡಿದ್ರಿ. ಈಗಾಗಲೇ ತಮ್ಗೆಲ್ರಿಗೂ ಗೊತ್ತಿದೆ, ಕರ್ನಾಟಕದಲ್ಲಿ ಒಂದು ಹೊಸ ಚಾನಲ್ನ ಉಗಮ ಆಗಿದೆ. ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ, ಯಾವುದೇ ರಾಜಿ ಇಲ್ಲ, ಯಾರಿಗೂ ಸಲಾ ಮುಡಿಯಲ್ಲ, ಯಾರಿಗೂ ಬಗ್ಗಲ್ಲ, ಯಾವುದೇ ರಾಜಕೀಯ ಪಕ್ಷಗಳ ಪರ ಮಾತಾಡಲ್ಲ, ಯಾವುದೇ ಧರ್ಮದ ಪರ ಮಾತಾಡೋದಿಲ್ಲ, ಯಾವ ಲೆಫ್ಟು ಇಲ್ಲ, ಯಾವ ರೈಟು ಇಲ್ಲ. ಇದು ಮಾನವೀಯತೆ ಮತ್ತು ಮನುಷ್ಯ ಪರವಾದಂತಹ ಚಾನಲ್. ಈಗಾಗಲೇ ನಾವು ಡಿಜಿಟಲ್ ಲಾಂಚ್ ಮಾಡಿದ್ದೀವಿ. ಇವತ್ತು ಲೋಗೋ ಮತ್ತೆ ಹೆಸರು ಕೂಡ ಲಾಂಚ್ ಮಾಡಿದ್ದೀವಿ. ಅತಿ ಶೀಘ್ರದಲ್ಲಿ ಮನೆಗಳಿಗೆ ಬರ್ತೀವಿ. ಸ್ಯಾಟಲೈಟ್ ಚಾನಲ್ ಮೇ ಎಂಡ್ ಅಥವಾ ಜೂನ್ 1 ಬರ್ತೀವಿ. ಮತ್ತು ಜನರಿಗೆ ಏನ್ ಬೇಕು ಅದನ್ನ ತಿಳ್ಕೊಂಡಿದೀವಿ. ಯಾಕೆ ಅಂತಂದ್ರೆ ನಮ್ದು ತುಂಬಾ ಅನುಭವಿ ತಂಡ. ಶಿವಸ್ವಾಮಿ ಅವರು ಕಳೆದ 25 ವರ್ಷಗಳಿಂದ ಈ ಒಂದು ಮಾಧ್ಯಮದಲ್ಲಿ ಕೆಲಸವನ್ನ ನಿಭಾಯಿಸಿದ್ದಾರೆ. ನಾನು ಇದ್ದೀನಿ, ನನ್ನ ಪರಿಚಯ ಕೂಡ ತಮ್ಮೆಲ್ಲರಿಗೂ ಇದೆ ಅಂತ ಅನ್ಸುತ್ತೆ. ಅದೇ ರೀತಿ ಸತೀಶ್ ಅವರು ಕೂಡ TV5 ಅಂತ ಒಂದು ತಂಡವನ್ನ ಕಟ್ಟಿದಂತಹ ಅನುಭವ ಇದೆ. ನಮ್ಮೆಲ್ಲರಿಗೂ ಕೂಡ ಹೊಸ ಚಾನೆಲ್ ನಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇಲ್ಲ. ಯಾಕೆ ಅಂದ್ರೆ ಈ ರೀತಿಯಾದಂತಹ ಹಲವಾರು ಸ್ಟಾರ್ಟ್ಅಪ್ ಚಾನೆಲ್ಗಳಲ್ಲಿ ಕೆಲಸ ಮಾಡಿದಂತಹ ಅನುಭವ ನಮಗಿದೆ. ನಮ್ಮೆಲ್ಲರಿಗೂ ಇರುವಂತದ್ದು ಒಂದೇ ಉದ್ದೇಶ, ಅದೇನು ಅಂದ್ರೆ ಮನುಷ್ಯ ಪರವಾದಂತಹ ಉದ್ದೇಶ. ಯಾವುದೇ ಅಜೆಂಡಾಗಳಿಲ್ಲ, ಯಾವುದೇ ಐಡಿಯಾಲಜಿಗಳಿಗೆ ಜೋತು ಬೀಳಲ್ಲ, ಒಬ್ಬರು ಬೂಟ್ ನೆಕ್ಕಲ್ಲ. ಮತ್ತು ನಾವು ಅದು ಮಾಡ್ಬಿಡ್ತೀವಿ, ಇದು ಮಾಡ್ಬಿಡ್ತೀವಿ, ಹೆಂಗೆಂಗೋ ಮಾಡ್ಬಿಡ್ತೀವಿ
ಮಾಡಿದೀವಿ ಅಂತ ಬಿಲ್ಡಪ್ ಕೂಡ ಕೊಡಕ್ ನಾವು ಬರ್ತಾ ಇಲ್ಲ. ಬದಲಾಗಿ ಜನರ ಪರವಾಗಿ ಕೆಲಸ ಮಾಡೋದಕ್ಕೆ ಬರ್ತಾ ಇದೀವಿ. ಜನರ ಸಮಸ್ಯೆಗಳಿಗೆ ಪರಿಹಾರ ಗ್ಯಾರಂಟಿಯಾಗಿ ಕೊಡೋದಕ್ಕೆ ಬರ್ತಾ ಇದೀವಿ. ಜನರ ಪ್ರಶ್ನೆಗಳಿಗೆ ಉತ್ತರ ಗ್ಯಾರಂಟಿಯಾಗಿ ಕೊಡೋದಕ್ಕೆ ಬರ್ತಾ ಇದೀವಿ. ಅಷ್ಟೇ ಅಲ್ಲ, ನೋವುಗಳಿಗೆ ಸ್ಪಂದಿಸುವಂತ ಗ್ಯಾರಂಟಿಯನ್ನ ಕೂಡ ನಾವು ಕೊಡ್ತಾ ಇದೀವಿ. ಕನ್ನಡ ನಾಡು ಜಲ ಭಾಷೆ ಗಡಿ ವಿಚಾರದಲ್ಲೂ ಕೂಡ ನಾವು ಯಾವುದೇ ರಾಜಿ ಮಾಡ್ಕೊಳ್ಳಲ್ಲ ಅನ್ನುವಂತಹ ಗ್ಯಾರಂಟಿಯನ್ನ ಕೊಡೋದಕ್ಕೆ ಬರ್ತಾ ಇದೀವಿ. ಸೊ ಇದು ಯಾವುದೇ ಒಂದು ಸ್ಕೀಮು ಅಲ್ಲ, ಸ್ಕ್ಯಾಮು ಅಲ್ಲ, ಇದು ಗ್ಯಾರಂಟಿ. ಜನರಿಗೆ ನಾವು ಕೊಡ್ತಾ ಇರುವಂತಹ ಗ್ಯಾರಂಟಿ, ನಾವು ನಿಮ್ ಜೊತೆ ಇರ್ತೀವಿ ಅನ್ನುವಂತಹ ಗ್ಯಾರಂಟಿ. ಸೊ ಈ ಗ್ಯಾರಂಟಿ ನ್ಯೂಸ್ ಸದಾ ಜನರ ಜೊತೆಗೆ ಇರುತ್ತೆ. ಜನರ ಸಮಸ್ಯೆಗಳಾಯ್ತು, ಜನರ ಅಶೋತ್ತರಗಳಾಯ್ತು, ಅದು ಏನು ಅಂತ ತಿಳ್ಕೊಂಡು ನಾವು ಕೆಲಸ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಾವು ತುಂಬಾ ವಿಭಿನ್ನ, ನಮ್ಮ ಸ್ಟೈಲೇ ಬೇರೆ, ನಾವೇ ಬಾಸು, ನಾವೇ ಕಿಂಗು, ಆ ಥರ ಎಲ್ಲ ಕೊಚ್ಕೊಳ್ಳೋದಕ್ಕೆ ನಾವಿಲ್ಲ. ಬದಲಾಗಿ ಜನರು ನಮ್ಮ ಕೆಲಸವನ್ನ ಮೆಚ್ಚಿ ಜನರಿಗೆ ಒಳಿತಾದ್ರೆ, ಸಮಾಜಕ್ಕೆ ಒಳ್ಳೇದಾದ್ರೆ ಅದು ನಮ್ಗೆ ಅತ್ಯಂತ ತೃಪ್ತಿ ಆಗುವಂತಹ ಕೆಲಸ ಅಂತ ನಾವು ಭಾವಿಸ್ತಾ ಇದ್ದೀವಿ. ಸೊ ಇದು ಪ್ಯೂರ್ಲಿ ಪತ್ರಕರ್ತರೇ ಇರುವಂತಹ ತಂಡ. ಸೊ ಪತ್ರಕರ್ತರಿಂದಲೇ ನಡೆಸ್ತಾ ಇರುವಂತಹ ತಂಡ. ಸೊ ಈ ತಂಡಕ್ಕೆ ನಮ್ಮ ಕರ್ನಾಟಕದ ಜನ ಯಾವತ್ತೂ ಯಾರನ್ನೂ ಕೈ ಬಿಟ್ಟವರಲ್ಲ. ಪ್ರತಿಯೊಬ್ಬರಿಗೂ ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಮುಂದೆ ನಡೆಸಿದಂತಹ ಜನ. ನಮ್ಮನ್ನೆಲ್ಲ ಈ ಹಿಂದೆಯೂ ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ, ಮುಂದೆನೂ ಸಪೋರ್ಟ್ ಮಾಡ್ತಾರೆ ಅನ್ನುವಂತಹ ನಂಬಿಕೆ ನನಗಿದೆ. ಸೊ ಒಂದು ಬಲಿಷ್ಠವಾದಂತಹ ತಂಡ ಇದೆ. ಆ ತಂಡದೊಂದಿಗೆ ಮುನ್ನುಗ್ತೀವಿ ಮತ್ತು ಜನರ ಮನೆ ಮತ್ತು ಮನದಲ್ಲಿ ಶಾಶ್ವತವಾಗಿ ನೆಲೆಯೂರುವಂತಹ ಗ್ಯಾರಂಟಿಯನ್ನ ನಾವು ಕೊಡೋದಕ್ಕೆ ಬಂದಿದ್ದೀವಿ. ಸೊ ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನನಗೆ ಅತ್ಯಂತ ಪ್ರೀತಿಯ ಆತ್ಮೀಯ ರಾಘವೇಂದ್ರ ರಾಜ್ಕುಮಾರ್ ಅವರು ಈಗ ತಾನೇ ನಿರ್ಗಮಿಸಿದ್ದಾರೆ. ಈ ಗ್ಯಾರಂಟಿ ಕೊಡೋದಕ್ಕೆ ಬೇರೆ ಬೇರೆ ಚಾನೆಲ್ಗಳಲ್ಲಿ 16 ವರ್ಷ ಕೆಲಸ ಮಾಡಿ ಒಂದು ಹೊಸ ಸವಾಲನ್ನು ಸ್ವೀಕಾರ ಮಾಡಿ ನಾವು ನಡೆಸ್ತೇವೆ, ಯಶಸ್ಸು ಹಾಗೇ ತೀರ್ತೀವಿ ಅಂತ ಹೇಳಿ ಇವತ್ತು ಈ ಗ್ಯಾರಂಟಿಯನ್ನು ನಮ್ಮ ಮುಂದೆ ಕೊಟ್ಟಿರ್ತಕ್ಕಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ ಅವರೇ ಮತ್ತು ನಮ್ಮ ಹೆಮ್ಮೆಯ ಸಹೋದರಿ, ಧೈರ್ಯಕ್ಕೇನು ಕಡಿಮೆ ಇಲ್ಲ, ಮಾತಿಗೇನು ಕಡಿಮೆ ಇಲ್ಲ. ಹಾಗಾಗಿ ನಮ್ಮ ಜೊತೆಯಲ್ಲಿ ಈ ಚಾನೆಲ್ನಲ್ಲಿ ಭಾಳ ಮುಖ್ಯ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥ ಸಹೋದರಿ ರಾಧಾ ಹಿರೇಗೌಡ ಅವರೇ, ಅದೇ ರೀತಿ ಮಾನ್ಯ ಸತೀಶ್ ಅವರೇ, ಕೃಷ್ಣ ನೀವು CF ಅಲ್ಲ, ಡಾಕ್ಟರ್ ಕೃಷ್ಣ ಅವರೇ ಮತ್ತು ಎಲ್ಲ ಈ ತಂಡದ ಎಲ್ಲ ಸಹೋದರರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಮಾಧ್ಯಮದ ಸ್ನೇಹಿತರೆ, ಭಾಳ ಸಂತೋಷದಿಂದ ನಮ್ಮ ಚುನಾವಣೆಯ ಗೊಂದಲದ ಮಧ್ಯೆಯಲ್ಲೂ ಕೂಡ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಮಗೆ ರಾಧಮ್ಮ ಅವರು, ಶಿವಸ್ವಾಮಿ ಅವರು ನಿನ್ನೆ ಬಂದು ಭಾಳ ಒತ್ತಾಯ ಮಾಡಿದರು, ಇಲ್ಲ ಸರ್ ನೀವು ಬರಲೇಬೇಕು ಅಂಥೇಳಿ. ನಾನು ಬಂದೇ ಬರ್ತೀನಿ ಅಂತ ನಾನು ಗ್ಯಾರಂಟಿ ಕೊಟ್ಟುಬಿಟ್ಟೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಳ ಸಂತೋಷದಿಂದ ಭಾಗವಹಿಸಿದ್ದೇನೆ. ಇದಕ್ಕೆ ಈ ಹೆಸರು ನಿಮಗೆ ಹೇಗಾಯಿತು, ಹೇಗೆ ಉಳಿಯಿತು ಗೊತ್ತಾಗಲಿಲ್ಲ. ರಾಜಕಾರಣ ಇಲ್ಲಿ ಮಾತನಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಎಲೆಕ್ಷನ್ ಕಮಿಷನ್ ರೆಸ್ಟ್ರಿಕ್ಷನ್ಸ್ ಇದೆ. ಆದರೆ ಈ ಗ್ಯಾರಂಟಿ ಯಾವ ರೀತಿ ನಮ್ಮಲ್ಲಿ ಹುಟ್ಟಿತು ಅಂದರೆ, ನಾನು ನಮ್ಮ ಪಕ್ಷದ ಚುನಾವಣೆಯ ಪ್ರಣಾಳಿಕೆಯನ್ನು ಬರೆದವನು. ಆ ಬರೆಯುವಂಥ ಸಂದರ್ಭದಲ್ಲಿ ನಾವು ಜನಗಳಿಗೆ ಏನೆಲ್ಲ ಪ್ರತಿ ಸಾರಿ ನಾವು ಚುನಾವಣೆ ಸಂದರ್ಭದಲ್ಲಿ ಭರವಸೆ ಅಂತ ಹೇಳಿಕೊಡ್ತೇವೆ. ಅನೇಕ ಸಂದರ್ಭದಲ್ಲಿ ಭರವಸೆಗಳು ಸುಳ್ಳಾಗುತ್ತೆ.
ಅದನ್ನು ಅನುಷ್ಠಾನ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಜನಗಳಿಗೆ ನಂಬಿಕೆ ಕೂಡ ಹೊರಟೋಗುತ್ತೆ. ಯಾರು ಆ ಭರವಸೆಯನ್ನು ಕೊಟ್ಟಿರ್ತಾರೆ ಆ ಭರವಸೆಗೆ ನಂಬಿಕೆಯು ಹೊರಟೋಗುತ್ತೆ. ಹಾಗಾಗಿ ನಾವು ಹೊಸದಾಗಿ ಏನಾದರೂ ಹೇಳೋಣ ಅಂಥೇಳಿ ಗ್ಯಾರಂಟಿ ಕೊಡ್ತೇವೆ ಅಂಥೇಳಿ ನಾವು ಆ ಗ್ಯಾರಂಟಿ ಶಬ್ದವನ್ನು ಪ್ರಯೋಗ ಮಾಡಬೇಕು. ಅದು ಎಲ್ಲಿಗೂ ಹೋಗಿ ನಿಂತಿದೆ, ಎನ್ನೋದು ಓಡ್ತಾ ಇದೆ. ಅದರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ತಮಗೆಲ್ಲರಿಗೂ ಕೂಡ, ತಮ್ಮ ಇಡೀ ತಂಡಕ್ಕೆ ಈ ಪ್ರಯತ್ನವನ್ನು ಸವಾಲಾಗಿ ಸ್ವೀಕಾರ ಮಾಡಿಕೊಂಡು ಇವತ್ತೇನು ನಮ್ಮ ಕಡೆಯಿಂದ ಲಾಂಚ್ ಮಾಡಿಸಿದ್ದೀರಿ, ತಮಗೆ ವಿಶೇಷವಾಗಿ ಅಭಿನಂದನೆಯನ್ನು ಮೊದಲನೇದಾಗಿ ಸಲ್ಲಿಸ್ತೇನೆ. ಭಾಳ ಚಪ್ಪಳೆಯನ್ನು ಹೊಡೆಯೋಕ್ಕೆ ಯೋಚನೆ ಮಾಡ್ತೇವೆ. ಅದಕ್ಕೂ ಏನಾದರೂ ಗ್ಯಾರಂಟಿ ಕೊಡ್ಬೇಕಾ? ಆದ್ದರಿಂದ ಇವತ್ತು ಭಾಳ ಸಂತೋಷ ಆಗಿದೆ. ತಮಗೆ 2-3 ಮಾತುಗಳನ್ನು ಹೇಳಲೇಬೇಕಾಗ್ತದೆ. ಯಾಕೆಂದರೆ ನೀವು ಒಂದು ದೃಷ್ಟಿಕೋನದಿಂದ ನೀವು ನೋಡ್ತೀರಿ, ಸಮಾಜ ನೋಡ್ತೀರಿ, ಬೆಳವಣಿಗೆಗಳು ನೋಡ್ತೀರಿ, ಅಭಿವೃದ್ಧಿ ನೋಡ್ತೀರಿ, ರಾಜಕಾರಣ ನೋಡ್ತೀರಿ, ಮತ್ತೊಂದು ನೋಡ್ತೀರಿ. ನಿಮ್ಮ ದೃಷ್ಟಿಕೋನವೇ ಬೇರೆ ಇರ್ತದೆ. ಆದರೆ ನಾವು ಆ ಭಾಗದಲ್ಲಿರ್ತಕ್ಕಂಥವ್ರು ನಮ್ಮ ದೃಷ್ಟಿಕೋನ ಏನಿರುತ್ತೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಅಂತೇಳಿ. ನಾವು ಪ್ರತಿನಿತ್ಯ ಬಹುಶಃ ರಾಜಕಾರಣಿಗಳಿಗೆ ಸುದ್ದಿ ಮಾಧ್ಯಮ ಭಾಳ ಒಂದು ರೀತಿಯಲ್ಲಿ ಹೇಗೆ ತಗೊಳ್ತೀವೋ ಹಾಗೆ ಹೋಗುತ್ತದು. ಸರಿದಾರಿಗೆ ಹೋಗಬೇಕು ಅನ್ನೋರಿಗೆ ಸರಿದಾರಿಗೆ ಹೋಗ್ತಾರೆ, ಅಥವಾ ತಪ್ಪುಗಳು ಮಾಡ್ತಾ ಇರೋರಿಗೆ ತಪ್ಪುಗಳು ಮಾಡ್ತಾನೆ ಇರ್ತಾರೆ. ಅದು ನಮ್ಮ ಯಾವ ರೀತಿ ನಾವು ತಗೊಳ್ತೀವೋ ಆ ರೀತಿ ಹೋಗ್ತೀವಿ. ನಾವು ಧ್ವನಿ ಎತ್ತುತ್ತೀವಿ ಅಂತ ಸತ್ಯವಾಗ್ಲೂ ಧ್ವನಿ ಎತ್ತುತ್ತಾರೆ. ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತುತ್ತೀರಾ? ಯಾವುದೇ ಸರ್ಕಾರ ಇದೆ, ಮೊದಲು ಕರ್ನಾಟಕ, ಮೊದಲು ಕನ್ನಡ, ಆಮೇಲೆ ಎಲ್ಲ. ನೀವು ನನ್ನನ್ನು ನೋಡಿರ್ಬೋದು, ಬಹಳಷ್ಟು ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಯಾವತ್ತೂ ಕನ್ನಡದ ವಿಚಾರ ಬಂದಾಗ ರಾಜಿ ಆಗಿಲ್ಲ. ನೋಡ್ಬೋದು, ಅದು ಕನ್ನಡದ ನಾಡು, ನುಡಿ, ಜಲ, ಭಾಷೆ, ಗಡಿ ವಿಚಾರ ಆಗಿರ್ಬೋದು, ಅಥವಾ ಕನ್ನಡಕ್ಕೆ ಸಿಗಬೇಕಾದಂಥ ಸವಲತ್ತುಗಳಾಗಿರ್ಬೋದು, ಅನುದಾನಗಳಾಗಿರ್ಬೋದು, ಅಥವಾ ಬೇರೆ ಎಲ್ಲ ವಿಚಾರಗಳಲ್ಲಾಗಿರ್ಬೋದು, ನಾವು ಮೊದಲು ಗ್ಯಾರಂಟಿಯಾಗಿ ನಿಲ್ತೀವಿ. ಅದರಲ್ಲಿ 2 ಮಾತಿಲ್ಲ, ಅದಕ್ಕೆ ರಾಜಿನೇ ಇಲ್ಲ. ನಮ್ಮ ಒಂದು ಲೋಗೋ ಲಾಂಚಲ್ಲೂ ಕೂಡ ನಾವು ಅದನ್ನೇ ಪದೇ ಪದೇ ಹೇಳ್ತೀವಿ. ಕರ್ನಾಟಕದ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಳಲ್ಲ, ಸಲಾಮ್ ಹೊಡೆಯಲ್ಲ. ಇದು ನಾವು ಕನ್ನಡಿಗರಿಗೆ ಕೊಡ್ತಾ ಇರೋ ಗ್ಯಾರಂಟಿ. ನಮ್ಮಲ್ಲೇ ಮೊದಲು ಅಂತಂದ್ರೆ ಪಾಪ ಬಹಳಷ್ಟು ಜನ ನೋಡಿ, ನೀವು ಕೂಡ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡ್ತಾ ಇರ್ತೀರಿ. ಎಲ್ಲೋ ಏನೋ ಒಂದು ಕಂಡು ಹಿಡಿತೀರಿ, ಏನೋ ಒಂದು ಅವ್ಯವಹಾರ, ಏನೋ ಒಂದು ಭ್ರಷ್ಟಾಚಾರ, ಏನೋ ಒಂದು ಕಂಡು ಹಿಡ್ತಿರ್ತೀರಿ. ಅದಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತೀರಿ. ಸೊ ಅದಕ್ಕೆ ಒಂದು ವ್ಯಾಲ್ಯೂ ಸಿಗ್ಬೇಕಂದ್ರೆ ನಾನೇ ಮಾಡಿದ್ದು ಅಥವಾ ನಾವೇ ಮಾಡಿದ್ದು, ನಾವು ಅಲ್ಲಿ ಹೋದ್ವಿ, ನಾವು ಇದನ್ನ ಭೇದಿಸ್ತೀವಿ, ನಾವು ಇದನ್ನ ಹೊರಗಡೆ ತಂದ್ವಿ ಅಂತ ಹೇಳೋದ್ರಲ್ಲಿ ತಪ್ಪಿದೆ ಅಂತ ನನಗೇನು ಅನ್ಸುತ್ತೆ. ಹಾಗೇನೆ ಒಂದು ನ್ಯೂಸ್ನ ಕೊಡ್ತೀರಾ ಮೇಡಮ್, ನೀವೆಲ್ಲ ನ್ಯೂಸ್ ಚಾನಲ್ ಒಂದು ನ್ಯೂಸ್ನ ಕೊಡ್ತೀರಾ, ಅದಕ್ಕೆ ಲಾಸ್ಟ್ ಕನ್ಕ್ಲೂಷನೇ ಇರೋಲ್ಲ. ಇವತ್ತು ನ್ಯೂಸ್ ಆಯಿತು, ಮುಗಿದೋಯ್ತು, ನಾಳೆ ಆ ನ್ಯೂಸ್ ಮರ್ತೋಯ್ತು. ನಿಮ್ಮಲ್ಲಿ ಕನ್ಕ್ಲೂಷನ್ ಇದೆ? ಕನ್ಕ್ಲೂಷನ್ ಅಂತಂದ್ರೆ ಈಗ ನಮ್ಮ ಕೈಯಲ್ಲಿ ಈಗ ಒಂದು PSI ಹಗರಣ ಆಗಿದೆಪ್ಪ. ಸೊ PSI ಹಗರಣದ ಬಗ್ಗೆ ನಾವು ಆ ವಿಷಯವನ್ನ ಅಥವಾ ಒಂದು ಹಗರಣವನ್ನ ಬಯಲಿಗೆ ಎಳಿತೀವಿ. ಅದಕ್ಕೆ ಕನ್ಕ್ಲೂಷನ್ ಯಾರು ಕೊಡ್ಬೇಕು? ಅಪ್ಡೇಟ್. ಸೊ ಹೇಳಿದ್ರಲ್ಲ ಜಿ ಪರಮೇಶ್ವರ್ ಅವರು, ಜಸ್ಟ್ ನೀವು ಜಡ್ಜ್ಗಳಾಗಬೇಡಿ ಅಂತ. ಬಟ್ ವೆರಿ ಫೇರ್, ನೀವು ಹೇಳೋದು ಬಹಳಷ್ಟು ವಿಚಾರಗಳಲ್ಲಿ ಬದಲಾವಣೆಗೆ ಸ್ಕೋಪ್ ಇದೆ. ನಾವೇನು ತುಂಬ ಏನು ಬದಲಾವಣೆನೇ ಮಾಡ್ಕೊಂಡು ನಾವೇ ರೈಟು, ನಾವೇ ಕರೆಕ್ಟು ಅಂತ ಹೇಳಕ್ಕೆ ನಾವಿಲ್ಲಿ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ವಿಲ್ ಟ್ರೈ ಅವರ್ ಬೆಸ್ಟ್.